ಬಿಜೆಪಿಯ ಆ ಒಂದು ವಿಡಿಯೋಗೆ ಚುನಾವಣಾ ಆಯೋಗ ಆಕ್ಷೇಪ. ಬಿಜೆಪಿ ಜಾತಿ ಧರ್ಮಗಳ ಮಧ್ಯೆ ವಿಷಬೀಜ ಬಿತ್ತುತ್ತಿದೆಯಾ? ಅಷ್ಟಕ್ಕೂ ಬಿಜೆಪಿಯ ಆ ವಿಡಿಯೋದಲ್ಲಿ ಏನಿದೆ ಗೊತ್ತಾ? ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಗೋಡೆ ಕಟ್ಟಿದೆಯಾ ಬಿಜೆಪಿ? ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಕೋಮು ವಿಷ ಬೀಜ ಬಿತ್ತಲಾಗುತ್ತಿದೆಯಾ ಅನ್ನೋ ಅನುಮಾನ ಇದೀಗ ವ್ಯಕ್ತವಾಗ್ತಿದೆ. ಎಲೆಕ್ಷನ್ಗೆ ಇನ್ನ 3 ದಿನ ಬಾಕಿ ಇರುವಾಗ ಬಹುಸಂಖ್ಯಾತ ಹಿಂದೂಗಳನ್ನ ಓಲೈಸಲು ಬಿಜೆಪಿ ಅದೆಂತ ಟ್ವೀಟ್ ಮಾಡಿತ್ತು ಗೊತ್ತಾ? ಆ ಟ್ವೀಟ್ ಅನ್ನ ಎಲೆಕ್ಷನ್ ಕಮಿಷನ್ ಡಿಲೀಟ್ ಮಾಡಿ ಅಂತ ಆದೇಶ ಹೊರಡಿಸಿದ್ರು. ರಾಜ್ಯ ಬಿಜೆಪಿ ಆ ವಿಡಿಯೋವನ್ನ ಅದ್ಯಾಕೆ ಇನ್ನೂ ಡಿಲೀಟ್ ಮಾಡಿಲ್ಲ? ಅಷ್ಟಕ್ಕೂ ಆ ವಿಡಿಯೋದಲ್ಲಿ ಅಂತದ್ದೇನಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಾಂಗ್ರೆಸ್ ಪಕ್ಷದ್ದು ಜಾತ್ಯತೀತ ಸಿದ್ಧಾಂತ ಅಂದ್ರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ಕಾನ್ಸೆಪ್ಟ್. ಸರ್ವ ಧರ್ಮಗಳನ್ನ ಸಮಾನತೆಯಿಂದ ನೋಡುವಂತ ಸಿದ್ಧಾಂತ. ಆದ್ರೆ ಬಿಜೆಪಿಯದ್ದು ಬರೀ ಹಿಂದುತ್ವದ ಸಿದ್ಧಾಂತ. ದೇಶದ ಬಹುಸಂಖ್ಯಾತ ಹಿಂದೂಗಳ ವೋಟ್ಗಳನ್ನ ಓಲೈಸಿಕೊಳ್ಳೋದಕ್ಕೆ ಇತರ ಅಲ್ಪಸಂಖ್ಯಾತ ಧರ್ಮಗಳ ವಿರುದ್ಧ ಎತ್ತಿಕಟ್ಟಿ ಜನರ ಕೋಮು ಭಾವನೆಗಳನ್ನ ಕೆರಳಿಸಿ ವೋಟ್ ಗಿಟ್ಟಿಸಿಕೊಳ್ಳುತ್ತಿದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ. ಮತ್ತು ಗಮನಿಸಬೇಕಾದ ಅಂಶ ಏನಂದ್ರೆ, ಬಿಜೆಪಿಗೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋವಂತ ಧೋರಣೆ ಅನ್ನೋ ಮಾತುಗಳು ಇವೆ. ಅಂದ್ರೆ ನಮ್ಮ ದೇಶದಿಂದ ಇತರೆ ಹಿಂದೂಯೇತರ ಧರ್ಮಗಳನ್ನ ಪರ್ಮನೆಂಟ್ ಆಗಿ ಹೊರದಬ್ಬಕ್ಕಾಗಲ್ಲ. ಹೀಗಾಗಿ ಸದಾ ಧರ್ಮಗಳ ಮಧ್ಯೆ ತಂದಿಟ್ಟು ಚುನಾವಣೆಯಲ್ಲಿ ಬಿಜೆಪಿ ವೋಟ್ ಗಿಟ್ಟಿಸಿಕೊಳ್ಳುವಂತ ಹೈಡ್ರಾಮಾಗಳನ್ನ ಮಾಡ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಅಲ್ಪ ಸ್ವಲ್ಪ ಪ್ರಮಾಣದ ಅನುದಾನ ಕೊಟ್ಟರು ಅಲ್ಲಿ ಹಿಂದೂ ಮುಸ್ಲಿಂ ತಾರತಮ್ಯ ಅಂತೇಳಿ ಬಿಂಬಿಸಲಾಗ್ತಿದೆ. ಹಾಗಾದ್ರೆ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ನಾಯಕರು ಅನುದಾನವನ್ನೇ ಕೊಡಬಾರ್ದಾ? ಇನ್ನ ನೇಹಾ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿ ಮುಸ್ಲಿಂ ಅನ್ನೋ ಕಾರಣಕ್ಕೆ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಸಂತ್ರಸ್ತ ಕುಟುಂಬಕ್ಕೆ ಸಾಂತ್ವನ ಹೇಳೋಕೆ ಓಡೋಡಿ ಹೋಗಿದ್ರು. ಆದ್ರೆ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ 2,000ಕ್ಕೂ ಹೆಚ್ಚು ಹಿಂದೂ ಮಹಿಳೆಯರಿಗೆ ಅನ್ಯಾಯವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಕೆಲ ಸಂತ್ರಸ್ತ ಮಹಿಳೆಯರು ಪ್ರಜ್ವಲ್ ಮೇಲೆ ದೂರು ಕೂಡ ದಾಖಲಿಸಿದ್ದಾರೆ. ಹಾಗಾದ್ರೆ ಬಿಜೆಪಿಗರ ಹುಸಿ ಹಿಂದುತ್ವ ಈಗೆಲ್ಲಿ ಹೋಯ್ತು? ಈಗಕ್ಕೆ ಸಂತ್ರಸ್ತೆಯರ ಮನೆಗಳಿಗೆ ಹೋಗಿ ಸಾಂತ್ವನ ಹೇಳ್ತಾ ಇಲ್ಲ? ಯಾಕಂದ್ರೆ ಪ್ರಜ್ವಲ್ ಮುಸ್ಲಿಂ ಅಲ್ಲ, ಅಟ್ಲೀಸ್ಟ್ ಕಾಂಗ್ರೆಸ್ಗ ಕೂಡ ಅಲ್ಲ. ಹೀಗಾಗಿ ಬಿಜೆಪಿ ನಾಯಕರು ಬಾಯಿ ಮುಚ್ಕೊಂಡು ಕೂತಿದ್ದಾರಾ? ಪ್ರಜ್ಞಾವಂತ ಹಿಂದೂಗಳು ಬಿಜೆಪಿಗರ ಈ ನವರಂಗಿ ನಾಟಕವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಇದೀಗ ಬಿಜೆಪಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ಇನ್ನು 3 ದಿನ ಬಾಕಿ ಇರುವಾಗ, ಅಂದ್ರೆ ಕಳೆದ ಮೇ 4ರಂದು ಒಂದು ಅನಿಮೇಟೆಡ್ ವಿಡಿಯೋವನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿತ್ತು. ಆ ಪೋಸ್ಟ್ಗೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಆ ವಿಡಿಯೋವನ್ನ ಡಿಲೀಟ್ ಮಾಡುವಂತೆ ಚುನಾವಣಾ ಆಯೋಗವು ಸೋಷಿಯಲ್ ಮೀಡಿಯಾದ ವೇದಿಕೆ ಎಕ್ಸ್ಗೆ ನೋಟಿಸ್ ನೀಡಿದೆ. ಮುಸ್ಲಿಮರು, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಗುರಿಯಾಗಿಸಿಕೊಂಡು ಹಾಕಿರೋ ಪೋಸ್ಟ್ ತೆಗೆದುಹಾಕುವಂತೆ ಹೇಳಲಾಗಿದೆ. ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ ವೆಚ್ಚದಲ್ಲಿ ಮುಸ್ಲಿಮರನ್ನ ಕಾಂಗ್ರೆಸ್ ಓಲೈಸುತ್ತಿದೆ ಎಂದು ಬಿಂಬಿಸುವಂತ ವಿಡಿಯೋವನ್ನ ಕರ್ನಾಟಕ ಬಿಜೆಪಿ ಪೋಸ್ಟ್ ಮಾಡಿತ್ತು. ಇದನ್ನ ತೆಗೆದುಹಾಕಲು ಎಕ್ಸ್ಗೆ ಚುನಾವಣಾ ಆಯೋಗ ನೋಟಿಸ್ನಲ್ಲಿ ಸೂಚನೆ ನೀಡಿದೆ. ಹಾಗಾದ್ರೆ ಚುನಾವಣಾ ಅಧಿಕಾರಿ ನೀಡಿದ ನೋಟಿಸ್ನಲ್ಲಿನಿದೆ, ಆಕ್ಷೇಪಾರ್ಹ ವಿಡಿಯೋ ಡಿಲೀಟ್ ಮಾಡುವಂತೆ ಈಗಾಗಲೇ ಬಿಜೆಪಿ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಗೆ ತಿಳಿಸಿದ್ರು ಪೋಸ್ಟ್ ಅನ್ನ ಡಿಲೀಟ್ ಮಾಡಿಲ್ಲ. ಈ ವಿಷಯದಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ಇದೀಗ ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಎಕ್ಸ್ಗೆ ಪತ್ರ ಬರೆದು ಆಕ್ಷೇಪಾರ್ಹ ಪೋಸ್ಟ್ ಅನ್ನ ತೆಗೆದುಹಾಕಲು ನಿರ್ದೇಶಿಸಿದ್ದಾರೆ. ಬೆಂಗಳೂರು ಪೊಲೀಸ್ ಸೈಬರ್ ಕ್ರೈಮ್ ವಿಭಾಗದ ಮೂಲಕ ಮೇ 5ರಂದು ಬರೆದ ಪತ್ರದಲ್ಲಿ, ಇದು ಲೋಕಸಭಾ ಚುನಾವಣೆ 2024ರ ಸಂದರ್ಭದಲ್ಲಿ ಜಾರಿಗೊಳಿಸಲಾದ ಮಾದರಿ ನೀತಿ ಸಂಹಿತೆಯನ್ನು ಉಲ್ಲಂಘಿಸುತ್ತಿರೋದ್ರಿಂದ ಪೋಸ್ಟ್ ಅನ್ನ ತೆಗೆದುಹಾಕುವಂತೆ ಹೇಳಿದ್ರು. ಆದ್ರೆ ಬಿಜೆಪಿ ನಾಯಕರು ಇದುವರೆಗೂ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿಲ್ಲ. ಅಷ್ಟಕ್ಕೂ ಬಿಜೆಪಿ ಪೋಸ್ಟ್ ಮಾಡಿದ ಆಕ್ಷೇಪಾರ್ಹ ವಿಡಿಯೋದಲ್ಲೇನಿದೆ, ಎಚ್ಚರ 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 ಎಂದು ಕನ್ನಡದಲ್ಲಿ ಬರೆದಿರೋ ಅನಿಮೇಟೆಡ್ ವಿಡಿಯೋ ಪೋಸ್ಟ್ ನಲ್ಲಿ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ SC ST ಹಾಗೂ OBC ಮೊಟ್ಟೆಗಳಿರುವ ಹಕ್ಕಿಯ ಗೂಡಿನಲ್ಲಿ ಮುಸ್ಲಿಂ ಹೆಸರಿನ ಮೊಟ್ಟೆಯನ್ನ ಹಾಕುತ್ತಾರೆ. ಆ ಮೊಟ್ಟೆಗಳು ಒಡೆದ ನಂತರ ಮುಸ್ಲಿಮರಿಗೆ ನಿಧಿಯೊಂದಿಗೆ ಭರ್ಜರಿ ಆಹಾರ ನೀಡುತ್ತಾರೆ. ಆ ಮರಿ ನಂತರ ಬೆಳೆದು ಇತರ ಮೊಟ್ಟೆಯೊಡೆದ ಮರಿಗಳನ್ನ ಗೂಡಿನಿಂದ ಹೊರಹಾಕುತ್ತದೆ. ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಇಬ್ರು ನಗುತ್ತಾರೆ ಎಂಬುದಾಗಿ ವಿಡಿಯೋದಲ್ಲಿ ತೋರಿಸಲಾಗಿದೆ. SC ST ಮತ್ತು OBC ವೆಚ್ಚದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಪಕ್ಷವು ಬಯಸುತ್ತದೆ. ಉಳಿದವರ ಮೀಸಲಾತಿ ಹಾಗೂ ಅನುದಾನವನ್ನ ಮುಸ್ಲಿಮರಿಗೆ ನೀಡುತ್ತಾರೆ ಎಂಬರ್ಥದಲ್ಲಿ ಈ ವಿಡಿಯೋವನ್ನ ಹಂಚಿಕೊಳ್ಳಲಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಕಾಂಗ್ರೆಸ್ ಆ ರೀತಿ ಮಾಡುತ್ತಿಲ್ಲ, ಮಾಡೋಕೆ ಬರೋದು ಕೂಡ ಇಲ್ಲ. ಯಾಕಂದ್ರೆ ಮೀಸಲಾತಿ ಮತ್ತು ಅನುದಾನವನ್ನ ಒಂದು ನಿರ್ದಿಷ್ಟ ಜನಸಂಖ್ಯೆಯ ಸಾಮಾಜಿಕ ಆರ್ಥಿಕ ಸ್ಥಾನಮಾನಗಳನ್ನ ನೋಡಿಕೊಂಡು ಹಂಚಲಾಗುತ್ತೆ. ಆದ್ರೆ ಎಲೆಕ್ಷನ್ ಹೊತ್ತಿನಲ್ಲಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನ ಕೆರಳಿಸಿ ಅವುಗಳನ್ನ ಮತಗಳ ರೂಪದಲ್ಲಿ ಗಿಟ್ಟಿಸಿಕೊಳ್ಳಲು ಬಿಜೆಪಿ ಇಂಥ ನೀಚ ಕೆಲಸಕ್ಕೆ ಕೈ ಹಾಕಿದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ. ಹಾಗಾದ್ರೆ ಬಿಜೆಪಿಯ ಈ ಆಕ್ಷೇಪಾರ್ಹ ವಿಡಿಯೋ ಪೋಸ್ಟ್ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.